ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ದ್ವಿತೀಯ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ನಾವು ಶರನ್ನವರಾತ್ರಿ ಮಾಡುವ ಹಾಗೆ ಈಗ ವಸಂತ ನವರಾತ್ರಿ ಅಂತ ಮಾಡ್ತಕ್ಕಂಥದ್ದಿದೆ. ಈ ವಸಂತ ಮಾಸದಲ್ಲಿ ನವಮಿಯವರೆಗೆ ಇದನ್ನು ವಸಂತ ನವರಾತ್ರಿ ಅಂತ ಕರೀತಾರೆ. ರಾಮನವಮಿಗೆ ಅದು ಅಂತ್ಯವಾಗುತ್ತೆ. ಈ ಕಾಲದಲ್ಲಿ ನಾವು ರಾಮಾಯಣ ಪಾರಾಯಣ, ಸುಂದರಕಾಂಡ ಪಾರಾಯಣ, ಭಾಗವತ ಪಾರಾಯಣ ಇತ್ಯಾದಿಗಳನ್ನು ಮಾಡೋದರಿಂದ ನಮಗೆ ಅಭೂತಪೂರ್ವವಾದ ಗೆಲುವು ಸಿಗುತ್ತೆ. ಅಷ್ಟೇ ಅಲ್ಲ, ನಮಗೆ ಮನಸ್ಸಿಗೆ ಒಂದು ನಿರಾಳತೆ, ನೆಮ್ಮದಿ ಸಿಗುತ್ತೆ. ನಾವು ಅಲ್ಲಿ ಶರತ್ಕಾಲದಲ್ಲಿ, ಶರನ್ನವರಾತ್ರಿಯಲ್ಲಿ ನಾವು ಗೆಲುವಿಗಾಗಿ ಮಾಡ್ತೀವಿ. ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಅಲ್ಲಿ ಅಮ್ಮನವರ ಪ್ರಾರ್ಥನೆ, ಸಪ್ತಶತಿ ಪಾರಾಯಣ ಇತ್ಯಾದಿಗಳನ್ನೆಲ್ಲ ಮಾಡ್ತೀವಲ್ವ 9 ದಿವಸಗಳ ಕಾಲ. ಅಲ್ಲಿ ಯಾವುದಾದ್ರೂ ಒಂದು ಕ್ಲಿಷ್ಟವಾದದ್ದನ್ನು, ಕಠಿಣವಾದದ್ದನ್ನು, ಯುದ್ಧ ಇಂತಹ ಸಂದರ್ಭಗಳನ್ನು ಗೆಲ್ಲಲಿಕ್ಕೆ, ಅದು ಈ ನವರಾತ್ರಿ ಮನಸ್ಸಿನ ಕ್ಷೋಭೆಗಳನ್ನು ಗೆಲ್ಲಲಿಕ್ಕೆ, ಅದು ಲೌಕಿಕದಲ್ಲಿ ಆಗ್ತಕ್ಕಂಥ ಅವಘಡಗಳು ಅಥವಾ ಇನ್ಯಾವುದೋ ಒಂದು ಸಂದರ್ಭಗಳನ್ನು ಎದುರಿಸಬೇಕಾದರೆ ಆ ಶಕ್ತಿ ಬೇಕಾಗುತ್ತೆ. ಇಲ್ಲಿ ಮನಸ್ಸಿಗಾದ ಕ್ಷೋಭೆಯನ್ನು ಎದುರಿಸಲಿಕ್ಕೆ ರಾಮನ ಒಂದು ಬಲ ಬೇಕಾಗುತ್ತೆ. ಈ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ರಾಮಾಯಣ ಪಾರಾಯಣ ಮಾಡ್ತಕ್ಕಂಥದ್ದು, ಸುಂದರಕಾಂಡ ಪಾರಾಯಣ ಮಾಡ್ತಕ್ಕಂಥದ್ದು ಇವೆಲ್ಲ ತುಂಬ ಮುಖ್ಯವಾದದ್ದು. ಈ ದಿವಸ ರೇವತಿ ನಕ್ಷತ್ರ ತುಂಬ ಚೆನ್ನಾಗಿದೆ, ಪ್ರಶಸ್ತವಾದ ನಕ್ಷತ್ರ. ಚಂದ್ರ ದರ್ಶನ ಕೂಡ ಯುಗಾದಿಯ ಪ್ರತಿಪದ ದ್ವಿತೀಯ ದಿವಸ ಅಂದರೆ 2ನೇ ದಿವಸ ಚಂದ್ರ ದರ್ಶನ ನಮ್ಮಲ್ಲಿ ಇದೆ. ಶಾಸ್ತ್ರದಲ್ಲೇ, ಪಂಚಾಂಗಗಳಲ್ಲಿ ಸೂಚಿಸಿಬಿಟ್ಟಿರ್ತಾರೆ ಈ ದಿವಸ ಚಂದ್ರ ದರ್ಶನ ಅಂತ. ಆ ದಿವಸ ತಪ್ಪದೆ ನೀವು ಚಂದ್ರ ದರ್ಶನ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ದ್ವಿತೀಯದ ಚಂದ್ರ ಇಡೀ ಆ ದಿಗ್ವಧು, ಕುವೆಂಪು ಅವ್ರ ಮಾತೇ ನೆನಪಾಗುತ್ತೆ. ಆಗ ದಿಕ್ಕಂತಂದ್ರೆ ಆ ದಿಕ್ಕನ್ನು ವಧುವಿಗೆ ತಿಲಕವಿಟ್ಟ ಹಾಗಿರುತ್ತೆ ಚಂದ್ರ. ಆ ದ್ವಿತೀಯದ ಚಂದ್ರ, ಆ ಚಂದ್ರ ತಿಲಕ ನೀವು ನೋಡಿರ್ತೀರ. ಅಂದರೆ ನಿಮ್ಮ ಹಣೆಗೆ ಇಟ್ಕೊಳ್ತಿರಲ್ಲ, ಹೆಣ್ಮಕ್ಳೆಲ್ಲ ಹೀಗೆ ಇಟ್ಕೊಳ್ತಾರೆ ನೋಡಿ. ಆ ರೀತಿಯಲ್ಲಿ ಇಡೀ ಆಗಸ ಅನ್ನುವ ದಿಗ್ವಧುವಿಗೆ, ಕನ್ಯೆಗೆ ತಿಲಕ ಇಟ್ಟ ಹಾಗೆ ಚಂದ್ರ ಶೋಭಿಸ್ತಾ ಇರ್ತಾನೆ. ತುಂಬ ಮನಸ್ಸಿಗೆ ಆನಂದ ಅನ್ನೋದು ಎಲ್ಲಿದೆ? ಇಲ್ಲಿದೆ. ಚಂದ್ರ ದರ್ಶನ ಮಾಡಿದವರಿಗೆ ಅದರ ಔನ್ನತ್ಯ ಗೊತ್ತು. ಮೊನ್ನೆ ಹೋಳಿ ಹುಣ್ಣಿಮೆ ದಿವಸ ಚಂದ್ರ ಗ್ರಹಣ ನಂತರದಲ್ಲಿ ಚಂದ್ರ ಕಂಗೊಳಿಸ್ತಾ ಇದ್ದ ಅಂತಂದರೆ ಅತಿಶಯವಾದ ಸೌಂದರ್ಯ ಒಂದು. ಅದಕ್ಕೆ ಯಾವ ಪದಗಳನ್ನು ಕಟ್ಟಿ ಚಂದ್ರನನ್ನು ವರ್ಣಿಸೋದು ಹೇಳಿ? ಅದು ಭಗವಂತನೇ ಭೂಮಿಗೆ ಇಳಿಬಿಟ್ಟ ಬಂಗಾರದ ಫಲವೇನೋ ಅನ್ನೋ ರೀತಿಯಲ್ಲಿ ಹೊಳಿತಾ ಇದ್ದ. ಅದನ್ನು ತಕ್ಕೊಳ್ಳೋಕ್ಕಾಗಲ್ಲ. ಲೌಕಿಕ ಜನರಿಗೆ ಬಂಗಾರ ಕಂಡ್ರೆ ಆಸೆ ಕಿತ್ತು ಹರಿದು ತೆಂದು ಬಿಡ್ತಾ ಇದ್ರೇನೋ, ಹಾಗೆ ಯಾರ ಕೈಗೂ ಸಿಗದ ಹಾಗೆ ಇಳೆಬಿಟ್ಟಂಥ ಒಂದು ಬಂಗಾರದ ಫಲ ನೋಡಿ ಸಂತೋಷ ಪಡಬೇಕಷ್ಟೆ. ಆ ರೀತಿಯಲ್ಲಿ ಭಗವಂತ ಅದನ್ನು ಕಳಿಸಿದಾನೇನೋ ಅನ್ನೋ ರೀತಿಯಲ್ಲಿ ಇತ್ತು. ಆ ರೀತಿಯಲ್ಲಿ ಅಂದರೆ ಚಂದ್ರ ದರ್ಶನ ಅನ್ನೋದು ಪ್ರತಿ ದಿವಸ ನಾವು, ಅದು ಮನಸ್ಸಿಗೆ ಆಹ್ಲಾದ ಕೊಡುತ್ತೆ. ಹೀಗಾಗಿ ಚಂದ್ರ ದರ್ಶನ ಮಾಡಿ, ಚಂದ್ರನ ಸ್ಮರಣೆ, ಪ್ರಾರ್ಥನೆಗಳು ನಮ್ಮ ಮನಸ್ಸಿನ ಕ್ಷೋಭೆಯನ್ನು ಅಳಿಸ್ಲಿಕ್ಕಿರ್ತಕ್ಕಂಥ ಮೊದಲ ಮೆಟ್ಟಿಲು. ಆಮೇಲೆ ರಾಮಾಯಣ ಪಾರಾಯಣದಿಂದ ಸಂಪೂರ್ಣ ಅಳಿಸಿ ಹೋಗುತ್ತೆ. ಹೀಗಾಗಿ ತಪ್ಪದೆ ಚಂದ್ರ ದರ್ಶನ ಮಾಡಿ, ರಾಮಾಯಣ ಪಾರಾಯಣ, ಕಥಾಶ್ರವಣ, ಯಾವುದಾದ್ರು ರಾಮನಾಮ ಸ್ಮರಣೆ ಮಾಡಿದ್ರೂ ಸಾಕಾಗುತ್ತೆ. 9 ದಿನಗಳ ಕಾಲ ರಾಮನವಮಿಯವರೆಗೆ ನಿರಂತರವಾಗಿ ಅದನ್ನು ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.